ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಕ್ಲಿಪ್ಪಿಂಗ್ಸು ನಾನು ಮದುವೆಗೆ ಹೋಗಿದ್ನಲ್ಲ ಫ್ರೆಂಡ್ಸ್, ಆ ಕ್ಲಿಪ್ಪಿಂಗ್ಸ್ನ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಮದುವೆಗೆ ಫೈನಲಿ ಹೋದ್ವಿ. ಮಮ್ಮಿ, ಅತ್ತೆ, ಅಜ್ಜಿ, ನಾನು ಮತ್ತು ಶೋ ಎಲ್ಲರೂ ಮದುವೆಗೆ ರಿಸೆಪ್ಷನ್ಗೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂತಿದ್ದೀವಿ. ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿದ್ದು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲರೂ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು, ಎಲ್ಲರೂ ಮಾತಾಡಿಸಿ ಖುಷಿ ಆಯಿತು. ಹಾಗೆ ಹುಡುಗ ವಿಶ್ ಮಾಡಿ ಫೈನಲಿ ಇವಾಗ ಊಟ ಮುಗಿಸ್ಕೊಂಡು ಮಾಡೋ ಟೈಮಲ್ಲಿ ಅಪರೂಪಕ್ಕೆ ಈ ಥರ ಸುಮಾರು ದಿನ ಆದಮೇಲೆ ಎಲ್ಲ ರಿಲೇಟಿವ್ಸ್ ಸಿಕ್ಕಿದ್ರು. ಹಾಗೆ ಎಲ್ಲರನ್ನೂ ಖುಷಿಯಿಂದ ಮಾತಾಡಿಸ್ಕೊಂಡು ಇವಾಗ ಊಟ ಮುಗಿಸ್ಕೊಂಡು ಬಂದು ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾಯಿದ್ವಿ, ಕೂತಿದ್ವಿ. ಹಾಗೆ ನಮ್ಮ ಕೆಲವರು ಸಬ್ಸ್ಕ್ರೈಬರ್ಸ್ ಸಿಕ್ಕಿ ಮಾತಾಡ್ಸಿದ್ರು, ನಮ್ಮನ್ನ ಬಂದು ಏನೋ ಗುರುತಿಸಿ ಮಾತಾಡ್ಸಿದ್ರು. ಖುಷಿ ಆಯಿತು. ಇವಾಗ ಅಂದರೆ ಎಲ್ಲಾದರೂ ಈ ಥರ ಫಂಕ್ಷನಿಗೆ ಹೋದರೆ ಈ ಥರ ಮಾತಾಡ್ಸಿದ್ರೆ ಸಖತ್ ಖುಷಿ ಆಗುತ್ತೆ. ತನಕ ನಂಗೆ ಜ್ವರ ಬಂದೈತೆ, ಹುಷಾರಿಲ್ಲ ಅಂತ ಡೋಗಳು ಮಾಡ್ಕೊಂಡು ಮಧ್ಯ ಬಂದ್ಬಿಟ್ಟಿದೆ. ಕಳಿಸ್ತಾರಲ್ಲ, ಮನೆ ಸುರಿಯೋಕೊಂಡು ರಜಾ ಕಳೆದು ನಾನು ಚಿಂಟು ನನಗೆ ನೆನಪಿರೋದು, ನಾವು ಒಂದ್ಸಲ ಏನು ಹೇಳ್ತಾ PUCಲಿ ಬಂಕ್ ಮಾಡಿಬಿಟ್ಟು ಕ್ರಿಕೆಟ್ ಆಡ್ತಾ ಇರ್ತೀವಿ. ನಾನು, ಮನ್ಸೂರು, ನಿಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿಲೆ ಬಂಕ್ ಮಾಡಿಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ವಿ. ಅಲ್ಲಿ ನಮ್ಮ ಕಾಣ್ತಾ ಇದ್ನಲ್ಲ, ಅವ್ನು ನಮ್ಮನೆಲ್ಲ ಇದ್ದಿದ್ದು. ನಮ್ಮ ಕಾಂತ ನಮ್ಮ ಅಪ್ಪ ಇಬ್ಬರು ನೋಡ್ಕೊಂಡು ಬಂದ್ಬಿಟ್ಟವ್ರು ನನ್ನ ಅಲ್ಲಿ ಕ್ರಿಕೆಟ್ ಆಡ್ತಾ ಇರೋದನ್ನ, ಯೂನಿಫಾರ್ಮಲ್ಲಿ ಆಡ್ತಾ ಇರೋದು. ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ. ಆವಾಗ ಏನು ಬೈದರು, ಇವನು ಸ್ಕೂಲ್ಗೆ ಹೋಯ್ತು, ಕಾಲೇಜ್ಗೆ ಹೋಗ್ತೀನಿ ಅಂತ ಅಲ್ಲಿ ನಿಂತಿದ್ದಾನೆ, ಹಂಗೆ ಹಿಂಗೆ ಅಂತ 2 ಆವಾಜ್ ಹಾಕಿದ್ರು. ಅವಾಗೆಲ್ಲ ಹೊಡಿಯೋದೆಲ್ಲ ಬಿಟ್ಬಿಟ್ಟಿದ್ರು. ನಮಗೆ ಎಲ್ಲ ಕಡೆ ಮಾಹಿತಿ ಬರುತ್ತೆ. ನನಗೆ ಸರೌಂಡಿಂಗ್ ಇರುತ್ತಲ್ಲ ಫ್ರೆಂಡ್ಸು, ಇವಳು ಎಲ್ಲ ಪಟ್ನೆ ಒಂದು ಬೆಸ್ಟ್ ಫೋನ್ ಬರುತ್ತೆ, ಗೊತ್ತಿರುತ್ತೆ. ನಾನು ಆಟೋಮೆಟಿಕ್ಕಾಗಿ ಫೋನ್ ಬರುತ್ತೆ. ನನ್ನ ಹೆಂಡತಿ ಅವಳು ಮಾಡ್ಕೊಂಡು ನನಗೆ ಕೊಡಲ್ವಾ? ಹಾಂ, ನಾಲ್ಕು ಜನ ಇದ್ದೀವಿ, ನಾನು, ಅಮ್ಮ, ಚಿಂಟು ಆ್ಯಂಡ್ ನಮ್ಮ ಮನೆಯವರು. ಏನು ಚಿಂಟು ಇದು? ಆಮೇಲೆ ಇನ್ನೊಂದು ಗೊತ್ತಾ ಫ್ರೆಂಡ್ಸ್, ಇವಳು ಒಂಥರ ಶೆಫ್ ಥರ, ಅಂದ್ರೆ ಮಾಡರ್ನ್ ಶೆಫ್ ಥರ, ಎಲ್ಲಾನು ಡಿಫ್ರೆಂಟ್ ಆಗಿ. ನೀನು ಮುಖ ತೋರಿಸ್ಬಿಟ್ಟು ನೀನು ಒಬ್ಬರು ಚೆನ್ನಾಗಿತ್ತು ಚಿಂಟು, ಒಂದ್ಸಲ ಮಾಡಿದ್ದು. ಯಾವ್ದೆಲ್ಲ ಮಾಡಿದ್ದಲ್ಲ, ಯಾವ್ದ್ರಲ್ಲ ಆಮೇಲೆ ಟೀ ಮಾಡಿದ್ಲು ಅವತ್ತು, ಹೆಂಗ್ ಕುಡಿದ್ರ? ಅವಳು ಟೀ ಸ್ಪೆಷಲಿಸ್ಟು. ಮಾಡಿದ್ಲು. ರಬೇಕೋ ಮನೆಗೆ ಹೋದ್ಲು ನೋಡಿ ಲಾಸ್ಟ್ ವೀಕು. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಅವಳು ಮಾಡೋ ಟೀನೇ ಇಷ್ಟ. ಇವರು ಮತ್ತೆ ಬಿಂದು ಅಕ್ಕ ಅಂತೂ ಸಕ್ಕದ ಮಾಡ್ತಾರೆ. ಅವರೊಂದು ಅಲ್ಟಿ ಟೀ ಮಾತ್ರ ಅಲ್ಟಿಯಾಗಿ ಮಾಡ್ತಾರೆ. ಚೂರು ತುಂಬಾ ಗಟ್ಟಿ ಬೇಡ, ಸ್ವಲ್ಪ ಸಿಂಡೋದ್ರೂ ನೀರು ಬಾಸ್ ಬಂದ್ರ. ಈ ಚಿಂಟು ಮತ್ತು ರಕ್ಷಿತಾ ಏನೋ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಯಾವುದೋ ಧಾರವಾಹಿ, ಯಾವ ಧಾರವಾಹಿ ಇದು? ಗಂಧದ ಗುಡಿನಾ? ನೋಡು, ನನಗೆ ಹೆಸರು ನೆನಪಿದೆ. ನಿಮಗೆ ಯಾವ ಧಾರವಾಹಿ ಇಷ್ಟ? ನಿಮಗೆ ಇತ್ತೀಚೆಗೆ ನೀನು ಸ್ವಲ್ಪ ಧಾರವಾಹಿ ನೋಡೋದೇ ಕಮ್ಮಿ ಮಾಡಿದ್ಯಲ್ವಾ? ಮೊದಲು ನಾವು ಚಿಕ್ಕವರಿದ್ಬೇಕಾರೆ ಸಂಜೆ ಆಯಿತು 8:30-9 ಲೈಟ್ ಆಫ್ ಮಾಡ್ಕೊಂಡು ಧಾರವಾಹಿ ನೋಡ್ಕೊಂಡು ಕೂತ್ಕೊತಿದ್ದೆ. ಬಾಸ್ ನೋಡ್ಕೊಳ್ಳೋದ್ರಲ್ಲ ಟೈಮ್ ಕೊಡೋದೋಗುತ್ತೆ ಈಗ ಅಲ್ವಾ ಬಾಸ್? ಮತ್ತು ನೀನು ತುಂಬ ಹಳೆ ಧಾರಾವಾಹಿ ಯಾವ್ದು ಇಷ್ಟಪಟ್ಟು ನೋಡ್ತೀನಿ ಮಮ್ಮಿ? ರಂಗೋಲಿ. ಆ್ಯಕ್ಚುಲಿ ಇದ್ರಲ್ಲಿ ಬಿಗ್ ಬಾಸ್ಗೆ ಬಂದಿದ್ಲಲ್ಲ, ಅವಳು ಮಾಡಿದ್ದಲ್ವ ಅದು? ಅವಳ ಹೆಸರೇನು? ಬಿಗ್ ಬಾಸಲ್ಲಿ ಬಂದಿದ್ಲಲ್ಲ ರಂಗೋಲಿ ಹೀರೋಯಿನ್ನು, ಇತ್ತೀಚೆಗೆ ಮದುವೆ ಆಯ್ತಲ್ಲ, ಬಂದಿದ್ರು. ಯಾರ್ಯಾರು ರಂಗೋಲಿ ಧಾರಾವಾಹಿ ನೋಡಿದ್ದೀವಿ ಅಂತ ಕಮೆಂಟ್ ಹಾಕಿ. ನಮ್ಮ ಮನೇಲಿ ಮ್ಯಾಕ್ಸಿಮಮ್ ನಮ್ಮ ಬಂಟು ಹಿಡಿಯೋದ್ರಲ್ಲೇ ಮುಗ್ದೋಗುತ್ತೆ.
ಅಲ್ಲ ಬಂಟು ಬಂಟ್ರ ಕಡಿಮೆ ಇರೋವಾಗ ಈ ಬಾಸ್ನ ಹಿಡಿಯೋದ್ರಲ್ಲೇ ಮುಗ್ದೋಗುತ್ತೆ ನಮ್ಮದು ದಿನ. ನಮ್ಮ ದಿನ ಅಯ್ಯೋ. ಏನಮ್ಮ ಬಿಡಮ್ಮ ಓಲಿ. ಗಾಯ್ಸ್, ನಮ್ಮ ಚಿಂಟು ಮಾಡಿರೋ ಏನಿದೆ ಸಲಾಡಾ? ಫ್ರೂಟ್ ಸಲಾಡ್, ಬನಾನಾ ಸಲಾಡ್, ಐಸ್ ಕ್ರೀಮು, ಲೋ ಬಜೆಟ್ ಫ್ರೂಟ್ ಸಲಾಡ್. ಹೇಗಿದೆ? ಚೆನ್ನಾಗಿದೆ. ನೈಸ್. ತಿಂತಾರಿ. ಚೆನ್ನಾಗಿ ಮಾಡ್ಕೊಡಿದ್ಯಾ. ನಮ್ಮ ಚಿಂಟು ಇಂಥದ್ದೆಲ್ಲ ಮಾಡ್ತಿರ್ತಾರೆ ಒಟ್ಟಿನಲ್ಲಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಊಟ ಮಾಡಿಕೊಂಡು ಚಿಂಟು ಮಾಡಿರೋ ಫ್ರೂಟ್ ಸಲಾಡ್ ತಿನ್ಕೊಂಡು ವಾಕ್ ಬಂದ್ವಿ. ಹಾಗೆ ರಮ್ಯಾಕ್ಕ ಅವ್ರ ಮನೆ ಕಡೆ ಬಂದ್ವಿ. ನೋಡೋಣ ಒಳಗಡೆ ಏನು ಮಾಡ್ತಾಯಿದ್ದಾರೆ ಅಂತ. ಆಲ್ರೆಡಿ ಅವ್ರು ಮಲ್ಕೊಬಿಟ್ಟಿದ್ದಾರೆ ಅನ್ಸುತ್ತೆ ಚಿಂಟು. ಅಯ್ಯೋ ಫ್ರೆಂಡ್ಸ್, ಸ್ವಲ್ಪ ಚಮಕ್ಕೊಳ್ಳೋಣ ಅಂತ ಪ್ಲಾನ್ ಮಾಡಕ್ತಿತ್ತು. ಅಥರ್ವ, ಏನು ಸಮಾಚಾರ? ನಾವಿಲ್ಲ ಮಲ್ಕೊಳಕ್ ಬಂದಿದ್ದೀವಿ. ಏನಪ್ಪ ಸೀರೆ ಹಂಗಾಯ್ತು. ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು ಕರೆಕ್ಟಾಗಿ 5:50 ಅಥವಾ 6 o'clock ಆಗಿದೆ. ನಾನು ಕರೆಕ್ಟಾಗಿ ಇಷ್ಟೊತ್ತಿಗೆ ಎದ್ದೇಳ್ತಾಯಿದ್ದೆ. ಎದ್ದೇಳೋ ಟೈಮ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಅಲ್ಲಿ ನೋಡಿದ್ರೆ ಎಕ್ಸಸೈಸ್ ನೈಟ್ ಮಲ್ಕೊಳ್ಳುವಾಗ ಹೇಳಿದ್ರು, ನಾನು ಅಲಾರಾಮ್ ಇಟ್ಕೊತಾ ಇದ್ದೀನಿ ಎಕ್ಸಸೈಸ್ ಮಾಡೋಕ್ಕೆ ಅಂತ. ನಾನು ಸುಮ್ಮನೆ ಏನೋ ಅಂದ್ಕೊಂಡೆ, ಯಾಕಂದರೆ ಎಷ್ಟೊಂದು ದಿನ ಹೀಗೆ ಅಲಾರಾಮ್ ಇಟ್ಕೊಂಡು ಎದ್ದೇಳದೆ ಮಲಗಿದ್ರು. ಇವತ್ತು ಅಪರೂಪಕ್ಕೆ ಎದ್ಬಿಟ್ಟಿದ್ದಾರೆ. ಬನ್ನಿ ನೋಡೋಣ ಏನು ಎಕ್ಸಸೈಸ್ ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ಯಾಕೆ ಈ ಥರ ಸಡನ್ನಾಗಿ ಚೇಂಜ್ ಆಗ್ಬಿಟ್ರಿ? ಸಡನ್ನಾಗಿ ಅಂದರೆ ಅಷ್ಟು ದಿವಸದಿಂದ ಅನ್ಕೋತಿದ್ದೆ, ಇವತ್ತು ಕಾರ್ಯರೂಪಕ್ಕೆ ತಂದಿದ್ದೀನಿ. ಇದನ್ನು ಎಷ್ಟು ದಿವಸ ತತ್ತೀನಿ ಅನ್ನೋದೇ ನನಗೀಗ ಒಟ್ಟಿನಲ್ಲಿ ಈಗ ಸ್ಟಾರ್ಟ್ ಮಾಡಿದ್ರಿ ಎಕ್ಸಸೈಸ್ನ? ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ದೀನಿ. ಒಂಥರ ಬೋರಿಂಗ್ ಅನಿಸ್ತಿತ್ತು, ಯಾಕೋ ಏನೋ ಮಾಡ್ತಾ ಇಲ್ವಲ್ಲ ಅನಿಸ್ತಿತ್ತು. ನಿಧಾನಕ್ಕೆ ಎದ್ದೇಳ್ತಾಯಿದ್ರು ಗೈಸ್. ನಾನೇ ಎಬ್ಸಿದ್ರು 7:30-8 ಗಂಟೆವರೆಗೂ ಎದ್ದೇಳ್ತಾ ಇರಲಿಲ್ಲ. ಈಗ ಅಪರೂಪಕ್ಕೆ ಇವರೇ 5:30ಗೆ ಎದ್ಬಿಟ್ಟು ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯದು, ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಮದುವೆಗೂ ಮುಂಚೆ ಮಾಡ್ತಾಯಿದ್ರೆ ಇಲ್ಲ ಇನ್ನೂ ಮುಂಚೆನೇ ಮಾಡ್ತಾಯಿದ್ದೀರಾ? ಇನ್ನೂ ಮುಂಚೆನೇ ಮಾಡ್ತಿದ್ದೆ, ಗ್ಯಾಪ್ ಆಗಿಬಿಟ್ಟಿತ್ತು. ಎಕ್ಸಸೈಸ್ ಮಾಡಿ 1-2 ವರ್ಷ ಮುಂಚೆನಾ? ಇನ್ನೇನ್ರಿ, ಎಂಗೇಜ್ಮೆಂಟ್ ಆಗಿ 1 ವರ್ಷ ಆಯ್ತಾ ಬಂತು. ಫ್ರೆಂಡ್ಸ್, ಇನ್ನೊಂದು ನಿಮಗೆ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಗೊತ್ತಾ? ನೆಕ್ಸ್ಟ್ June 18th ಬಂದರೆ ನಮ್ಮ ಎಂಗೇಜ್ಮೆಂಟ್ ಆಗಿ 1 year ಕಂಪ್ಲೀಟ್ ಆಯಿತು. ನಾವಿಬ್ಬರು ಮೀಟ್ ಆಗಿ 1 year ಕಂಪ್ಲೀಟ್. ಹೆಂಗಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ಲ? ಸೀರಿಯಸ್ಲಿ ಹೆಂಗೆ ಕಳೆದೋಯ್ತು ಅನ್ನೋದೇ ಗೊತ್ತಿಲ್ಲ ನೋಡಿ. ಸೀರಿಯಸ್ಲಿ ಮದುವೆ ಆ್ಯನಿವರ್ಸರಿ ಬಂದ್ಬಿಡುತ್ತೆ. ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತೂ ಬಂದೇ ಬಿಡ್ತು. ನಮ್ಮದು ಮದುವೆ ಆಗಿ ಕರೆಕ್ಟಾಗಿ 3.5 ಮೇಲಾಯಿತು ಅಲ್ವಾ? ಇವತ್ತು 12th. 3.5 4. ಎಷ್ಟು ಬೇಗ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ ಗೈಸ್. ಡಿಫ್ರೆಂಟ್ ಆಗಿದೆ. ಡ್ಯಾನ್ಸ್ ಸ್ಟೆಪ್ಪಾ, ಎಕ್ಸಸೈಸ್ ಸ್ಟೆಪ್ಪಾ? ಎಕ್ಸಸೈಸ್ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದೀನಾ? ಸ್ವಲ್ಪ ನಾನು ಜಾಯ್ನ್ ಆಗಲಾ? ನಮಗೆ ಇವಾಗ ಅನಿಸಲ್ಲ, ಇವಾಗ ನಾನ್ ವೆಜ್ಜೂ ತಿಂತಾಯಿಲ್ಲ. ಓಕೆ, ಅಷ್ಟೊಂದು ನಾವು
ಅನ್ಸಲ್ಲ. ನಾನ್ ವೆಜ್ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಲ್ಲ ಗಾಯ್ಸ್, ಆವಾಗ ನಾವು ಎಕ್ಸ್ಟ್ರಾ ತಿಂತೀವಿ. ಹೌದು, ನಮ್ಮ ಬೆಲ್ಲಿ ಫ್ಯಾಟ್ನ ಅದನ್ನು ಅವಾಗ ನಾವು ಮಾಡ್ಬೇಕು ಆ್ಯಕ್ಚುಲಿ. ಇವಾಗ ನಾವು ವೆಜ್ ತಿಂತಾರದ್ರೆ ನಮ್ಗೆ ಕರೆಕ್ಟಾಗಿ ಸೇರ್ತಾ ಇಲ್ಲ, ನಾವು ಮೀಡಿಯಮಾಗಿ ತಿಂತಾಯಿದ್ದೀವಿ. ಹೌದು, ಫಿಟ್ಟಾಗಿರಬೇಕು, ಹೆಲ್ದಿಯಾಗಿರಬೇಕು, ಅಷ್ಟೇ ಅಷ್ಟೇ ರೀಸನ್. ಮಾಂಸಖಂಡಗಳು ಯಾವತ್ತೂ ಗಟ್ಟಿಯಾಗಿರಬೇಕು ಅಂತ. ಓಕೆ ಫ್ರೆಂಡ್ಸ್, ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀವಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.